ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ವಿಡಿಯೋನ ಕೊನೆ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಲಾಸ್ಟ್ 2 ವೀಕ್ಸಿಂದ ನಮ್ಮನೆ ದೇವ್ರಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ, ಹೋಗೋಕ್ಕಾಗಿರಲಿಲ್ಲ. ಸೊ ಇವತ್ತಂದರೆ ಸಂಡೇ ಹೋಗ್ತಿದ್ದೀವಿ ರಾಮನಗರ ಬೆಟ್ಟಕ್ಕೆ. ಯೂಶ್ವಲಿ ನಾವು ಸ್ಟಾಪ್ ಮಾಡೋದು ಅಲ್ಲಿ ಉಡುಪಿ ಗಾರ್ಡನಿಯ ಮೈಸೂರು ರೋಡಲ್ಲಿ, ಅಲ್ಲಿನೇ ಬ್ರೇಕ್ಫಾಸ್ಟ್ ಮಾಡೋದು ಯಾವಾಗಾದರೂ ಹೋದರೆ. ಸೊ ಈ ಸರಿನೂ ಅಲ್ಲೇ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಮನೆಯಿಂದ ಹೋದ್ವಿ. ಅಲ್ಲಿ ಟೋಲ್ ಹತ್ತಿರ ತುಂಬ ಟ್ರಾಫಿಕ್ ಆಗಿಬಿಟ್ಟಿತ್ತು. ಲೈಕ್ ಅರೌಂಡ್ 20 to 25 ಮಿನಿಟ್ಸ್ ಅಲ್ಲೇ ನಿಂತ್ಕೊಂಡಿದ್ವಿ. ಆದ ತಕ್ಷಣ ಬ್ರೇಕ್ಫಾಸ್ಟ್ಗೆ ನಾವು ಅಲ್ಲಿ ಹೋಟೆಲ್ಗೆ ರೀಚ್ ಆದಾಗ ಅರೌಂಡ್ 10-15 ಎಲ್ಲ ಆಗಿತ್ತು. ಅಲ್ಲೇ ಕಾರ್ ಪಾರ್ಕಿಂಗ್ ಮಾಡ್ದಲ್ಲಿನೇ ನಮಗೆ ಪಂಚಮುಖಿ ಗಣೇಶ ದೇವಸ್ಥಾನ ಕೂಡ ಕಾಣಿಸುತ್ತೆ, ಮೈಸೂರು ರೋಡಲ್ಲಿರೋದು. ಸೊ ಹೊರಗಡೆನೇ ನಮಸ್ಕಾರ ಮಾಡಿ ನಾವು ಅಲ್ಲಿಂದ ರಾಮನಗರಕ್ಕೆ ಹೋದ್ವಿ. ಸೊ ಆಲ್ಮೋಸ್ಟ್ ಇವಾಗ ನಾವು ರೀಚ್ ಆಗ್ತಿದ್ದೀವಿ. ಇದು ಏನು ಕಾಣಿಸ್ತಿದೆ ಅಲ್ವಾ, ಎಂಟ್ರೆನ್ಸ್ ಬಂದು ಟೆಂಪಲ್ಗೆ. ಇನ್ನು ಪಾರ್ಕಿಂಗ್ ಮಾಡಿ ಹೂವು ಹಣ್ಣು ಕಾಯಿ ತೊಗೊಳ್ಳೋಣ ಅಂತ ಸ್ಟಾಪ್ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಮಳೆ ಬಂದೋಯ್ತು. ಗಾಡಿ ಪಾರ್ಕ್ ಮಾಡ್ತಾಯಿದ್ರು ಪ್ರವೀಣ್. ಸೊ ನಾವು ಮುಂದ್ಗಡೆ ಬಂದು ವೇಟ್ ಮಾಡ್ತಾಯಿದ್ವಿ. ಅಷ್ಟರಲ್ಲಿ ಅಜ್ಜಿ ಒಬ್ಬರು ಪ್ರವೀಕ್ಷಣ್ ಮಾತಾಡಿಸ್ತಾಯಿದ್ರು. ಅವಳು ಫುಲ್ ಅಬ್ಸರ್ವೇಷನ್ಸ್ ಜಾಸ್ತಿ. ಅವ್ರಿಗೆ ಏನೇನು ಮಾತಾಡ್ತಾರೆ, ಹೇಗಿರ್ತಾರೆ ಅಂತ ಎಲ್ಲ ಅಬ್ಸರ್ವ್ ಮಾಡ್ತಾ ನಿಂತಿದ್ಲು. ಬಂದಿದ್ದೀವಿ, ಎಲ್ಲರೂ ವಿಡಿಯೋ ನೋಡಿ ಲೈಕ್ ಮಾಡಿ. ನೆಕ್ಸ್ಟ್ ನೀವು ಬನ್ನಿ HRS ಬೆಟ್ಟಕ್ಕೆ. ಸೊ ಮೇಲೆ ಸ್ಟೆಪ್ಸ್ ಹತ್ತಬೇಕಲ್ವ, ಅದಕ್ಕೆ ವಿಡಿಯೋ ಮಾಡ್ತಾ ಮಾತಾಡೋಕ್ಕಾಗಲ್ಲ ಅಂತ ಮುಂಚೆನೇ ವಿಡಿಯೋಸ್ ಮಾಡಿಟ್ಕೊಂಡು ಆಮೇಲೆ ವಾಯ್ಸ್ ಕೊಟ್ಟಿರೋದು ವಿಡಿಯೋಗೆ. ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಯಾರೋ ನಮ್ಮ ಥರನೇ RCB ಫ್ಯಾನ್ ಅನಿಸುತ್ತೆ. ಸೊ RCB ಅಂತ ಬರೆದ್ಬಿಟ್ಟು ಅದ್ರ ಮೇಲೆ ಕರ್ಪೂರ ಹಚ್ಚಿ ಇಟ್ಬಿಟ್ಟಿದ್ರು. ಇವಾಗ ಬೆಟ್ಟ ರೀಚ್ ಆದ್ವಿ ಮೇಲ್ಗಡೆ. ನಾವು ಇಲ್ಲಿಂದ ಸ್ವಲ್ಪ ಕೆಳಗಡೆ ಒಂದು ಸ್ವಲ್ಪ ಮೆಟ್ಲಿದೆ ಟೆಂಪಲ್ ರೀಚ್ ಆಗಬೇಕು ಅಂದರೆ. ದೇವಸ್ಥಾನದ ಒಳಗಡೆ ರೇವಣ ಸಿದ್ದೇಶ್ವರ ಸ್ವಾಮಿ ದರ್ಶನ ಮಾಡಿ ಹೊರಗಡೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತೆ ಸ್ಟೆಪ್ಸ್ ಇಳಿಬೇಕಲ್ವ, ಅದಕ್ಕೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತೆ ಸ್ಟೆಪ್ಸ್ನ ಇಳಿಯಕ್ಕೆ ಸ್ಟಾರ್ಟ್ ಮಾಡಿದ್ವಿ.
ಬೆಟ್ಟದಿಂದ ಕೆಳಗಡೆ ಇಳಿದ್ರೆ ಭೀಮೇಶ್ವರ ದೇವಸ್ಥಾನ ಇದೆ, ಮತ್ತು ಅಲ್ಲಿನೇ ವೀರಭದ್ರಸ್ವಾಮಿ ದೇವಸ್ಥಾನ ಕೂಡ ಇದೆ. ಸೊ ನಮ್ಮ ಪ್ರವೀಕ್ಷಾ ಈ ದೇವಸ್ಥಾನಕ್ಕೆ ಒಳಗಡೆ ಹೋಗುವಾಗ ಎಷ್ಟು ಚೆನ್ನಾಗಿ ನಮಸ್ಕಾರ ಮಾಡ್ತಾಳೆ ನೋಡಿ. ದರ್ಶನ ಮಾಡಿ ಬರಬೇಕಾದ್ರೆ ಇನ್ನೊಂದು ಅಜ್ಜಿ ಸಿಕ್ಕರು ನಮ್ಮ ಪ್ರವೀಕ್ಷನ್ಗೆ. ಅವ್ರ ಜೊತೆನೂ ಮಾತಾಡಿ ಮತ್ತು ಕಬ್ಬಿನ ಹಾಲು ಕುಡಿದ್ಬಿಟ್ಟು ಇವಾಗ ರೇಣುಕಾಂಬ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಹಾಕಿರೋ ನೋಟಿಸ್ ಕೂಡ ನನಗಿಷ್ಟ ಆಯಿತು. ಭಕ್ತಿಯಿಂದ ಶರಣಾಗು, ಪ್ರೀತಿಯಿಂದ ಮಗುವಾಗು, ಹಿರಿಯರಿಗೆ ನೆರಳಾಗು, ದೇಶದ ಆಸ್ತಿಯಾಗು, ಕಸವನ್ನು ವಿಂಗಡಿಸಿ ದೇವಸ್ಥಾನದ ಸ್ವಚ್ಛತೆಗೆ ದಾರಿದೀಪವಾಗು. ಇನ್ನೊಂದು ಬಂದು ಮನಸ್ಸು ಶುಚಿ ಇರಲು ಮಂದಿರ ಬೇಕು, ಮಂದಿರ ಶುಚಿ ಇಡಲು ಮನುಜ ನೀ ಮನಸ್ಸು ಮಾಡಬೇಕು. ಎಲ್ಲ ದೇವರ ದರ್ಶನ ಮಾಡಿಕೊಂಡು ಪ್ರಸಾದ ಮಾಡೋಕ್ಕೆ ಅಂತ ಹೋದ್ವಿ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಚ. ಸೊ ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಸಂಡೇ ವ್ಲಾಗ್. ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.